ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರಲ್ಲಿ ಹೃದ್ರೋಗದಿಂದ ಹಿಡಿದು ವೀರ್ಯದವರೆಗೆ ಲೈಂಗಿಕವಾಗಿ ಹರಡುವ ರೋಗಗಳನ್ನು ನಿವಾರಿಸುವ ಶಕ್ತಿ ಯಾವುದರಲ್ಲಿದೆ? ಆಪ್ಷನ್ಸ್: ಎ ಅಗಸೆ ಬೀಜ, ಬಿ ಏಲಕ್ಕಿ, ಸಿ ಒಣಶುಂಠಿ, ಡಿ ಮಟನ್. ಸರಿಯಾದ ಉತ್ತರ ಆಪ್ಷನ್ ಎ ಅಗಸೆ ಬೀಜ. ಅಗಸೆ ಬೀಜಗಳು ಫೈಬರ್ಗಳು, ಒಮೆಗಾ 3 ಕೊಬ್ಬಿನಾಮ್ಲಗಳು, ಮೆಗ್ನೀಷಿಯಂ, ಥಯಾಮಿನ್ಗಳನ್ನು ಹೊಂದಿರುತ್ತವೆ. ಇದು ರಕ್ತದ ಪರಿಚಲನೆ ಸುಧಾರಿಸುವ ಮೂಲಕ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಹೃದಯವನ್ನು ಬಲಪಡಿಸುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ತಡೆಯುತ್ತದೆ. ಅದರಲ್ಲೂ ಮಾನಸಿಕ ಮತ್ತು ದೈಹಿಕ ಆಯಾಸವನ್ನು ನಿವಾರಿಸುವುದರಿಂದ ಹಿಡಿದು ಸ್ನಾಯುಗಳನ್ನು ಬಲಪಡಿಸುವವರೆಗೆ ಈ ಬೀಜಗಳು ಪ್ರಯೋಜನಕಾರಿಯಾಗಬಲ್ಲವು. ಈ ಬೀಜಗಳ ಮಧ್ಯಮ ಪ್ರಮಾಣದಷ್ಟು ಸೇವನೆಯು ಹೃದ್ರೋಗದಿಂದ ವೀರ್ಯದವರೆಗೆ ಲೈಂಗಿಕವಾಗಿ ಹರಡುವ ರೋಗಗಳನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಪುರುಷರಿಗೆ ಆರೋಗ್ಯ ಮತ್ತು ಶಕ್ತಿಯನ್ನು ಒದಗಿಸುವ ಬೀಜಗಳು ಇವಾಗಿವೆ. ಎರಡನೇ ಪ್ರಶ್ನೆ, ಮಲಬದ್ಧತೆ, ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಿಗೆ ಯಾವುದು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್: ಎ ಮೂಲಂಗಿ, ಬಿ ಹುರುಳಿಕಾಳು, ಸಿ ಕಪ್ಪು ಕ್ಯಾರೆಟ್, ಡಿ ಈರುಳ್ಳಿ ಹೂವು. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಕ್ಯಾರೆಟ್. ಕಪ್ಪು ಕ್ಯಾರೆಟ್ ಫೈಬರ್ನಲ್ಲಿ ಸಮೃದ್ಧವಾಗಿದೆ. ಇದು ಮಲಬದ್ಧತೆ, ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ಟ್ರಿಕ್ ಮುಂತಾದ ಜೀರ್ಣಕಾರಿ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವಾಗಿದೆ. ಕಪ್ಪು ಕ್ಯಾರೆಟ್ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಆಂಥೋಸಯಾನಿನ್ಗಳು ಎಂಬ ಸಂಯುಕ್ತಗಳು ಅಲರ್ಜಿ ವಿರೋಧಿ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಅಲರ್ಜಿ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತದೆ. ಮೂರನೇ ಪ್ರಶ್ನೆ, ಕೀಲುಗಳನ್ನು ಹಾನಿಗೊಳಿಸಿ ಅಂಗವೈಕಲ್ಯಕ್ಕೆ ಕಾರಣವಾಗುವ ರೋಗ ಯಾವುದು? ಆಪ್ಷನ್ಸ್: ಎ ಆರ್ಬಿವೈರಲ್, ಬಿ ಹೆಪಟೈಟಿಸ್, ಸಿ ಹಿಮೋಲಿಫಿಯಾ, ಡಿ ಗೌಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮೋಲಿಫಿಯಾ. ಹಿಮೋಲಿಫಿಯಾ ಎನ್ನುವುದು ರಕ್ತ ಸಂಬಂಧಿ ಕಾಯಿಲೆಯಾಗಿದ್ದು ರಕ್ತ ಹೆಪ್ಪುಗಟ್ಟುವ ಅಂಶಗಳ ಕೊರತೆಯಿಂದಾಗಿ ಹಿಮೋಲಿಫಿಯಾ ಉಂಟಾಗುತ್ತದೆ. ಇದು ಅನಿಯಂತ್ರಿತ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ, ಕೀಲುಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಅಂಗವೈಕಲ್ಯಕ್ಕೂ ಕಾರಣವಾಗುತ್ತದೆ. ಕೀಲುಗಳಲ್ಲಿ ಪದೇ ಪದೇ ರಕ್ತಸ್ರಾವ ಉಂಟಾಗುವುದು, ನೋವು, ಊತ ಹಾಗೂ ಬಿಗಿ ಹಿಡಿದಂತಹ ಅನುಭವ ಇದರ ರೋಗ ಲಕ್ಷಣಗಳಾಗಿರುತ್ತವೆ. ವಿಶೇಷವಾಗಿ ಮೊಣಕಾಲು, ಮೊಣಕೈ ಹಾಗೂ ಕಣಕಾಲಿನಲ್ಲಿ ಈ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಆಗಾಗ್ಗೆ ಅಥವಾ ದೀರ್ಘಕಾಲದ ಮೂಗಿನ ರಕ್ತಸ್ರಾವವು ಹಿಮೋಲಿಫಿಯಾದ ಚಿಹ್ನೆಯಾಗಿರುತ್ತದೆ. ವಿಶೇಷವಾಗಿ ಇದು ಮಕ್ಕಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಹಿಮೋಲಿಫಿಯಾ ಸಮಸ್ಯೆ ಇರುವವರಲ್ಲಿ ಶಸ್ತ್ರಚಿಕಿತ್ಸೆ, ಹಲ್ಲಿಗೆ ಸಂಬಂಧಿಸಿದ ಚಿಕಿತ್ಸೆ, ಸಣ್ಣ ಗಾಯ ಹಾಗೂ ಗೀರು ಉಂಟಾದರೂ ದೀರ್ಘಕಾಲದವರೆಗೆ ರಕ್ತಸ್ರಾವವಿರುತ್ತದೆ. ನಾಲ್ಕನೇ ಪ್ರಶ್ನೆ, ವಿಶ್ವದ ಅತ್ಯುತ್ತಮ ಆಹಾರ ತಾಣಗಳಲ್ಲಿ ಭಾರತದ ಯಾವ ನಗರ ಸ್ಥಾನ ಪಡೆದುಕೊಂಡಿದೆ? ಆಪ್ಷನ್ಸ್: ಎ ಹೈದರಾಬಾದ್, ಬಿ ಕೋಲ್ಕತ್ತಾ, ಸಿ ಮುಂಬೈ, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲ್ಕತ್ತಾ. ವಿಶ್ವದ ಅತ್ಯುತ್ತಮ ಆಹಾರ ತಾಣಗಳಲ್ಲಿ ಕೋಲ್ಕತ್ತಾವು 9ನೇ ಸ್ಥಾನ ಪಡೆದುಕೊಂಡಿದೆ. ಈ ನಗರವು ತನ್ನ ರುಚಿಕರವಾದ ಪಾಕ ಪದ್ಧತಿಗೆ ಹೆಸರುವಾಸಿಯಾಗಿದೆ. ಕೋಲ್ಕತ್ತಾ ಪಾಕ ಪದ್ಧತಿಯು ಪಾಪ್ರಿ ಚಾಟ್, ದಮ್ ಆಲೂ ಪುಚ್ಕಾಗಳು ಮತ್ತು ದಹಿ ಚಾಟ್ಗಳನ್ನು ಒಳಗೊಂಡಿರುತ್ತವೆ. ಅದು ಬೀದಿ ಶೈಲಿ ಅಥವಾ ದೇಸಿಯಾಗಿರಲಿ, ಕೋಲ್ಕತ್ತಾ ರಾಜ್ಯದಲ್ಲಿ ಹೆಚ್ಚು ಇಷ್ಟಪಡುವ ಖಾದ್ಯವೆಂದರೆ ಮಟರ್ ಜೋಳ್, ಸಂದೇಶ್ ಮತ್ತು ರಸಗುಲ್ಲಾ. ಕೋಲ್ಕತ್ತಾವನ್ನು ಅದರ ಪ್ರಸಿದ್ಧ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಜೊತೆಗೆ ಪಾಕಶಾಲೆಯ ಸ್ವರ್ಗವೆಂದು ಪರಿಗಣಿಸಲಾಗಿದೆ. ಈ ಸ್ಥಳವು ವ್ಯಾಪಕವಾದ ಸುವಾಸನೆಗಳನ್ನು ನೀಡುತ್ತದೆ ಮತ್ತು ಪ್ರತಿಯೊಂದು ಭಕ್ಷ್ಯವು ನಿಮಗೆ ಜೊಲ್ಲು ಸುರಿಸುವಂತೆ ಮಾಡುತ್ತದೆ. ಐದನೇ ಪ್ರಶ್ನೆ, ಒಣ ಕಣ್ಣು ಹೊಂದಿರುವ ಜನರು ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ರೆಡ್ ಐ, ಬಿ ತುರಿಕೆ, ಸಿ ಕಣ್ಣುಗಳಲ್ಲಿ ನೀರು, ಡಿ ಪೊರೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಒಣ ಕಣ್ಣು ಹೊಂದಿರುವ ಜನರು ತುರಿಕೆ, ನೋವು, ಆಯಾಸ, ಸುಡುವಿಕೆ ಅಥವಾ ರೆಡ್ ಐ ಸಮಸ್ಯೆಯನ್ನು ಅನುಭವಿಸುತ್ತಾರೆ. ದೃಷ್ಟಿ ಮುಸುಕು ಮತ್ತು ಬೆಳಕಿಗೆ ಸೂಕ್ಷ್ಮತೆಯ ಸಮಸ್ಯೆ ಕೂಡ ಸಂಭವಿಸಬಹುದು. ಈ ಸಮಸ್ಯೆಯನ್ನು ಶಾಶ್ವತವಾಗಿ ಗುಣಪಡಿಸಲಾಗುವುದಿಲ್ಲ. ಹೀಗಾಗಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಉತ್ತಮ. ಮುಖ್ಯವಾಗಿ ಚಳಿಗಾಲದಲ್ಲಿ ಹೆಚ್ಚು ದ್ರವ ಪದಾರ್ಥಗಳನ್ನು ಸೇವಿಸುವುದರಿಂದ ನಮ್ಮ ದೇಹವನ್ನು ತೇವಾಂಶಭರಿತವಾಗಿರಿಸಬಹುದು ಮತ್ತು ನಿಮ್ಮ ಮುಖಕ್ಕೆ ನೇರವಾದ ಶಾಖ ಬೀಳುವುದನ್ನು ತಪ್ಪಿಸಿ, ಏಕೆಂದರೆ ನಮ್ಮ ಮುಖದ ಮೇಲೆ ನೇರವಾದ ಶಾಖವು ನಿಮ್ಮ ಕಣ್ಣುಗಳಲ್ಲಿ ತೇವಾಂಶವನ್ನು ಒಣಗಿಸುತ್ತದೆ. ತೀವ್ರವಾದ ಚಳಿ ಅಥವಾ ಗಾಳಿಯಿಂದ ಕಣ್ಣುಗಳನ್ನು ರಕ್ಷಿಸಲು ಮರೆಯದಿರಿ. ಆರನೇ ಪ್ರಶ್ನೆ,
ತನ್ನದೇ ಆದ ಧರ್ಮವನ್ನು ಸ್ಥಾಪಿಸಿದ ಮೊಘಲ್ ರಾಜ ಯಾರು? ಆಪ್ಷನ್ಸ್ ಎ ಹುಮಾಯೂನ್, ಬಿ ಬಾಬರ್, ಸಿ ಅಕ್ಬರ್, ಡಿ ಶಾಜಹಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಬರ್. ಅಕ್ಬರನು ಇಬಾದತ್ ಖಾನ ಎಂಬ ಕಟ್ಟಡವನ್ನು ಕಟ್ಟಿಸಿದನು. ಇದರಲ್ಲಿ ಧಾರ್ಮಿಕ ತರ್ಕಗಳನ್ನು ಏರ್ಪಡಿಸುತ್ತಿದ್ದನು. ಇಸ್ಲಾಮಿಯ ಸೂಫಿ ಪಂಥ ಮತ್ತು ಹಿಂದೂ ಧರ್ಮದ ಭಕ್ತಿ ಪಂಥಗಳನ್ನು ಆಧರಿಸಿ ದಿನ್ ಇಲಾಹಿ ಎಂಬ ಧರ್ಮವನ್ನು ಹುಟ್ಟುಹಾಕಿದನು. 7ನೇ ಪ್ರಶ್ನೆ, ವಾರದಲ್ಲಿ ಎಷ್ಟು ದಿನ ಫ್ರಿಡ್ಜನ್ನು ಸಂಪೂರ್ಣವಾಗಿ ಆಫ್ ಮಾಡಬೇಕು? ಆಪ್ಷನ್ಸ್ ಎ 1 ದಿನ, ಬಿ 2 ದಿನ, ಸಿ 3 ದಿನ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ಫ್ರಿಡ್ಜ್ ಆಟೋ ಕಟ್ ಆಫ್ ವೈಶಿಷ್ಟ್ಯವನ್ನು ಹೊಂದಿರುತ್ತದೆ. ಇದರಿಂದಾಗಿ ಅಗತ್ಯವಿದ್ದಾಗ ಫ್ರಿಡ್ಜ್ ಸ್ವಯಂಚಾಲಿತವಾಗಿ ಆಫ್ ಆಗುತ್ತದೆ. ಏಕೆಂದರೆ ಫ್ರಿಡ್ಜ್ನಲ್ಲಿ ಅಳವಡಿಸಲಾದ ತಾಪಮಾನ ಸಂವೇದಕವು ತಂಪಾಗಿಸಿದ ನಂತರ ಸ್ವಯಂಚಾಲಿತವಾಗಿ ಶಕ್ತಿಯನ್ನು ಕಡಿತಗೊಳಿಸುತ್ತದೆ ಮತ್ತು ಫ್ರಿಡ್ಜ್ ಓವರ್ಲೋಡ್ ಆಗುವುದಿಲ್ಲ. ಸ್ವಚ್ಛಗೊಳಿಸುವ ಅಥವಾ ದುರಸ್ತಿ ಮಾಡುವ ಸಮಯದಲ್ಲಿ ಮಾತ್ರ ರೆಫ್ರಿಜರೇಟರ್ ಅನ್ನು ಸ್ವಿಚ್ ಆಫ್ ಮಾಡಬೇಕು. ರೆಫ್ರಿಜರೇಟರ್ಗೆ ಕೂಲಿಂಗ್ ಅಗತ್ಯವಿದ್ದಾಗ ಸಂಕೋಚಕವು ಸ್ವಯಂಚಾಲಿತವಾಗಿ ಬ್ಯಾಕಪ್ ಪ್ರಾರಂಭವಾಗುತ್ತದೆ. 8ನೇ ಪ್ರಶ್ನೆ, ಯಾವ ಸೂಚನೆ ನಿಮ್ಮ ಹೃದಯ ಆರೋಗ್ಯವಾಗಿದೆ ಎಂಬುದನ್ನು ಸೂಚಿಸುತ್ತದೆ? ಆಪ್ಷನ್ಸ್ ಎ ರಕ್ತದ ಹರಿವು, ಬಿ ಗ್ಯಾಸ್ಟ್ರಿಕ್ ಇಲ್ಲದಿರುವುದು, ಸಿ ಕಡಿಮೆ ಕೊಲೆಸ್ಟ್ರಾಲ್, ಡಿ ಸಾಮಾನ್ಯ ಹೃದಯ ಬಡಿತ. ಸರಿಯಾದ ಉತ್ತರ ಆಪ್ಷನ್ ಸಿ ಕಡಿಮೆ ಕೊಲೆಸ್ಟ್ರಾಲ್. ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಅದರಿಂದ ಕೆಲವೊಂದು ಸೂಚನೆಗಳು ಸಿಗುತ್ತವೆ. ಇನ್ನು ಕೆಲವರಿಗೆ ಕೊಲೆಸ್ಟ್ರಾಲ್ ಹೆಚ್ಚಾದರೂ ಯಾವುದೇ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ. ಹೀಗಾಗಿ ಆಗಾಗ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ನೀವು ಸಾಧಾರಣವಾಗಿ ಆರೋಗ್ಯಕರವಾಗಿ ಮತ್ತು ಶಕ್ತಿಯುತವಾಗಿ ಇದ್ದರೆ ನಿಮ್ಮ ಕೊಲೆಸ್ಟ್ರಾಲ್ ಲಕ್ಷಣಗಳು ಇರುವುದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಹೃದಯ ಕೂಡ ಆರೋಗ್ಯವಾಗಿದೆ ಎಂದರ್ಥ. ಲಿಪಿಡ್ ಪ್ರೊಫೈಲ್ ಪರೀಕ್ಷೆಯಲ್ಲಿ ಕೆಟ್ಟ ಹಾಗೂ ಒಳ್ಳೆಯ ಕೊಲೆಸ್ಟ್ರಾಲ್ ದೇಹದಲ್ಲಿ ಯಾವ ಪ್ರಮಾಣದಲ್ಲಿದೆ ಎಂಬ ಬಗ್ಗೆ ಮಾಹಿತಿ ಸಿಗುತ್ತದೆ. ಇಲ್ಲಿ ಸಹಜ ಫಲಿತಾಂಶ ಬಂದರೆ ನಿಮ್ಮ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ ಎನ್ನುವುದನ್ನು ಸೂಚಿಸುತ್ತದೆ. ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ನಾರ್ಮಲ್ ಇದ್ದರೆ ನಿಮ್ಮ ಹೃದಯವು ಆರೋಗ್ಯವಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ. 9ನೇ ಪ್ರಶ್ನೆ, ಯಾವುದನ್ನು ಬೆಳಗ್ಗೆದ್ದು 1 ಲೋಟ ಕುಡಿದರೆ ದಿನಪೂರ್ತಿ ಏರುಪೇರಾಗುವುದಿಲ್ಲ ಶುಗರ್ ಲೆವೆಲ್? ಆಪ್ಷನ್ಸ್ ಎ ಎಳನೀರು, ಬಿ ಮಜ್ಜಿಗೆ, ಸಿ ಅನ್ನದ ಗಂಜಿ, ಡಿ ಬಾರ್ಲಿ ನೀರು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾರ್ಲಿ ನೀರು. ಬಾರ್ಲಿಯು ಕರಗುವ ಫೈಬರ್ನಲ್ಲಿ ಸಮೃದ್ಧವಾಗಿದೆ. ಇದು ಅಧಿಕ ರಕ್ತದ ಸಕ್ಕರೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಬಾರ್ಲಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುವ ಜೈವಿಕ ಸಕ್ರಿಯ ಸಂಯುಕ್ತಗಳನ್ನು ಹೊಂದಿದೆ. ಬಯೋ ಆಕ್ಟಿವ್ ಸಂಯುಕ್ತಗಳಲ್ಲಿ ಸಮೃದ್ಧವಾಗಿರುವ ಆಹಾರಗಳನ್ನು ಮಧುಮೇಹಿಗಳು ಸೇವಿಸಬೇಕು. ಇದು ಕಡಿಮೆ ಕ್ಯಾಲರಿಗಳನ್ನು ಹೊಂದಿದೆ. ಬೆಳಗ್ಗೆದ್ದು ಬಾರ್ಲಿ ನೀರನ್ನು ಕುಡಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ತೂಕ ಇಳಿಕೆಗೂ ಇದು ಸಹಾಯಕವಾಗಿದೆ. 10ನೇ ಪ್ರಶ್ನೆ, ಸಮಾಜಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಅಗಾಸ್ಟೆ ಕಾಮ್ಟೆ, ಬಿ ಗೆಲಿಲಿಯೋ, ಸಿ ಸರ್ ಐಸಾಕ್ ನ್ಯೂಟನ್, ಡಿ ಆಡಮ್ ಸ್ಮಿತ್. ಸರಿಯಾದ ಉತ್ತರ ಆಪ್ಷನ್ ಎ ಅಗಾಸ್ಟೆ ಕಾಮ್ಟೆ. ಸಮಾಜಶಾಸ್ತ್ರದ ಪಿತಾಮಹ ಎಂದು ಅಗಸ್ಟೆ ಕಾಮ್ಟೆಯವರನ್ನು ಕರೆಯುತ್ತಾರೆ. ಇವರು ಒಬ್ಬ ಫ್ರೆಂಚ್ ತತ್ವಜ್ಞಾನಿ. ಅವರು ಸಮಾಜಶಾಸ್ತ್ರದ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದರು ಮತ್ತು ಧನಾತ್ಮಕತೆಯ ಕಲ್ಪನೆಯನ್ನು ಪರಿಚಯಿಸಿದರು. ಪ್ರಕೃತಿಯಂತೆಯೇ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬಹುದು ಎಂದು ಅವರು ನಂಬಿದ್ದರು. ಕಾಮ್ಟೆ 3 ಹಂತಗಳ ನಿಯಮವನ್ನು ಸಹ ರಚಿಸಿದರು. ಮಾನವ ಸಮಾಜಗಳು ಧಾರ್ಮಿಕ ನಂಬಿಕೆಗಳಿಂದ ವೈಜ್ಞಾನಿಕ ತಿಳುವಳಿಕೆಗೆ ಹೇಗೆ ವಿಕಸನಗೊಳ್ಳುತ್ತವೆ ಎಂಬುದನ್ನು ವಿವರಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.